ಲಲಿತೆಯ ಒಂದು ಆವಿರ್ಭಾವ ಅನ್ನೋದು ಬಹಳ ವಿಶೇಷವಾಗಿರುವಂತಹ ಒಂದು ಸರ್ಗ. ಲಲಿತೆಯ ಆವಿರ್ಭಾವ ಅರ್ಥ ಮಾಡ್ಕೋಬೇಕು ಅಂತಂದರೆ ಬ್ರಹ್ಮಾಂಡ ಪುರಾಣದಲ್ಲಿರುವಂತಹ ಲಲಿತೋಪಾಖ್ಯಾನ ಆಗಲಿ ಅಥವಾ ತ್ರಿಪುರ ರಹಸ್ಯದಲ್ಲಾಗಲಿ ಉಲ್ಲೇಖಗಳನ್ನು ಅತಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಲಲಿತೆ ಅಮ್ಮನವರನ್ನು ನೀವು ಯಾರಾದರೂ ಫೋಟೋನಲ್ಲಿ ನೋಡಿದ್ರೆ ಅಮ್ಮನವರು ಚತುರ್ಭುಜವಾಗಿ ಕಾಣಿಸ್ಕೊಳ್ತಾರೆ. 4 ಹಸ್ತಗಳು ಇದೆ ಅಮ್ಮನವರಿಗೆ. ಆ 4 ಹಸ್ತಗಳಲ್ಲಿ ಇರುವಂತಹ ಅಸ್ತ್ರಗಳು ಒಂದೊಂದು ಕಾರಣಕ್ಕೋಸ್ಕರ ಇದೆ ಅಮ್ಮನವರಿಗೆ. ಲಲಿತೆಯ ಬಲಭಾಗದಲ್ಲಿರುವಂತಹ ಬಲಗೈ ಪಂಚಬಾಣ ಅಂತ. ಆ ಪಂಚಬಾಣ ಅಂದರೆ 5 ಹೂವುಗಳಿಂದ ಬಾಣಗಳನ್ನು ಮಾಡಿರುವಂತಹ ಒಂದು ಅಸ್ತ್ರ, ಅಂದರೆ ಬಾಣಗಳನ್ನು ಇಟ್ಕೊಂಡಿರ್ತಾರೆ. ಎಡಗೈಯಲ್ಲಿ ಅಮ್ಮನವರಿಗೆ ಕಬ್ಬಿನ ಜಲ್ಲೆ. ಆ ಕಬ್ಬಿನ ಜಲ್ಲೆ ಎಡಗೈಯಲ್ಲಿ ಅಮ್ಮನವರ ಕೈಯಲ್ಲಿ ಇರುತ್ತೆ.